ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಸಿರಪ್ ಪಾಟ್ಕ್ಲೋರ್ ಬಗ್ಗೆ. ಪಾಟ್ಕ್ಲೋರ್ ಸಿರಪ್ ಅಂದ್ರೆ ಏನು, ಅದ್ರೊಳಗೆ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರ, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಈ ಸಿರಪ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತಾ, ಈ ಸಿರಪ್ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು, ಯಾರು ಈ ಸಿರಪ್ ಅನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪಾಟ್ಕ್ಲೋರ್ ಸಿರಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಮೆಡಿಸಿನ್. ಮತ್ತಿದು ಗ್ರೂಪ್ ಆಫ್ ಮೆಡಿಸಿನ್ ಎದಕ್ಕೆ ಬಿಲಾಂಗ್ ಆಗುತ್ತಪ್ಪ ಅಂದ್ರೆ ಮಿನರಲ್ಸ್ ಅಂಡ್ ಎಲೆಕ್ಟ್ರೈಟ್ಸ್ ಅಂತಾರ್ರಿ. ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನಾರ ಹೈಪೋಕ್ಯಾಲಿಮಿಯಾ ಸಮಸ್ಯೆ ಆಗೈತೆ ಅಂದ್ರೆ ಅದನ್ನ ತಡಿಲಿಕ್ಕೆ, ಟ್ರೀಟ್ ಮಾಡ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾರೆ. ಹೈಪೋಕ್ಯಾಲಿಮಿಯಾ ಅಂದ್ರೆ ನಿಮ್ಮ ಮೈ ಒಳಗ ಲೋ ಪೊಟ್ಯಾಷಿಯಂ ಲೆವೆಲ್ಸ್ ಅದಾವ ಅಂದ್ರೆ ಅದನ್ನ ಗುಣಪಡಿಸಲಿಕ್ಕೆ ಪ್ರಮುಖ ಇದನ್ನ ಬಳಸಲಾಗ್ತೈತ್ರಿ. ಈ ಸಿರಪ್ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರ ಸಿರಪ್ ಪಾಟ್ಕ್ಲೋರ್ ಏನಿದೆ ನೋಡ್ರಿ, ಇದು ಪ್ರತಿ 15 ml ಸಿರಪ್ ಒಳಗ ಪೊಟ್ಯಾಷಿಯಂ ಕ್ಲೋರೈಡ್ 1.5 ಗ್ರಾಮ್ ಇರ್ತೈತ್ರಿ. ಸೊ 15 ml ಸಿರಪ್ 20 MEQ ಬರಾಬರ್ ಇರ್ತೈತ್ರಿ. 20 MEQ ಅಂದ್ರ ಮಿಲಿ ಇಕ್ವಿವೆಲೆಂಟ್ ಆಫ್ ಎಲಿಮೆಂಟಲ್ ಪೊಟ್ಯಾಷಿಯಂ ಅಂತ. ಮತ್ತಿದು ಚೆರಿ ಬೇಸ್ಡ್ ಫ್ಲೇವರ್ ರೀ, ಇದು ಶುಗರ್ ಫ್ರೀ ಇರ್ತೈತಿ. ಮತ್ತು ಇದನ್ನ ನೀವು ನಿಮ್ಮ ರೂಮ್ ಟೆಂಪರೇಚರ್ ಒಳಗ ಇಡಬೇಕಾಗ್ತೈತಿ, ಫ್ರೀಜರ್ನಾಗ ಇಡೋ ಎಲ್ಲ ಅವಶ್ಯಕತೆ ಬೀಳಂಗಿಲ್ಲ. ಇದು ಯಾವ ಗ್ರೂಪ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಮಿನರಲ್ಸ್ ಅಂಡ್ ಎಲೆಕ್ಟ್ರೈಟ್ಸ್ ಅಂತ. ಮತ್ತಿದು ಪಾಟ್ಕ್ಲೋರ್ ಏನಿದೆ ನೋಡ್ರಿ, ಇದು ನಿಮ್ಗ ಟ್ಯಾಬ್ಲೆಟ್ ಫಾರ್ಮ್ನಾಗನೇ ಸಿಗ್ತೈತ್ರಿ, ಇಂಜೆಕ್ಷನ್ ಫಾರ್ಮ್ನಾಗನೇ ಸಿಗ್ತೈತಿ, ಸಿರಪ್ ಫಾರ್ಮ್ನಾಗನೇ ಸಿಗ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಇದ್ರದ್ದು ಇಂಡಿಕೇಶನ್ ಬಗ್ಗೆ. ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರಂತ. ಒಂದೇ ಕಂಡೀಷನ್ ನೋಡ್ರಿ, ನಿಮ್ಗೆ ಹೈಪೋಕ್ಯಾಲೆಮಿಯಾ ಸಮಸ್ಯೆ ಆಗೈತೆ ಅಂದ್ರ, ನಿಮ್ ಮೈ ಒಳಗ ಪೊಟ್ಯಾಷಿಯಂ ಲೆವೆಲ್ಸ್ ಏನದ ನೋಡ್ರಿ ಅದು ಬಹಳ ಕಡಿಮೆ ಆಗೈತೆ ಅಂದ್ರ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರ. ಇಲ್ಲ ಎರಡನೇದು, ನೀವೇನ್ರ ಬೇರೆ ಗುಳಿಗೆ ತಿನ್ನೋಂತಿರಪ್ಪ, ಅದ್ರ ಸಂಬಂಧ ಏನಾಗುತ್ತೆ, ನಿಮ್ಮ ಮೈಯಾಗಿಂತ ಪೊಟ್ಯಾಷಿಯಂ ಲೆವೆಲ್ ಏನಿದೆ ನೋಡ್ರಿ ಹೊರಗೆ ಹೋಗ್ತಾ ಇದೆ. ಯಾವ ಗುಳಿಗೆಪ್ಪ ಅಂದ್ರೆ ಡೈಯೂರೆಟಿಕ್ಸ್, ಫ್ರೋಸೆಮೈಡ್, ಹೈಡ್ರೋಕ್ಲೋರೋಥೈಸೈಡ್, ಇಲ್ಲ ಯಾವ್ದಾರ BP ಗುಳಿಗೆ ತಗೊಳಂತಿರಂದ್ರ, ಇಲ್ಲ ಯಾವ್ದಾರ ಬಾವು ಕಡಿಮೆ ಮಾಡೋ ಗುಳಿಗೆ ತಿನ್ನೋಂತಿರಂದ್ರ, ಈ ಗುಳಿಗೆ ಸಂಬಂಧ ಏನಾಗುತ್ತೆ ಅಂದ್ರೆ ನಿಮ್ಮ ಮೈಯಾಗಿಂತ ಪೊಟ್ಯಾಷಿಯಂ ಲೆವೆಲ್, ಪೊಟ್ಯಾಷಿಯಂ ಕಂಟೆಂಟ್ ಹೊರಗೆ ಹೋಗ್ತಿರ್ತೈತ್ರಿ. ಸೊ ಇಂಥ ಸಮಸ್ಯೆಯನ್ನು ಗುಣಪಡಿಸಿ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಇಲ್ಲ ನ್ಯಾಚುರಲಿ ನಿಮ್ಮ ಮೈ ಒಳಗ ಮೊದ್ಲಾಕಿಂತ ಪೊಟ್ಯಾಷಿಯಂ ಬಹಳ ಕಡಿಮೆ ಐತಪ್ಪ ಅಂದ್ರೆ, ನೀವು ಡಯಟ್ ನಿಮ್ದು ಚೆನ್ನಾಗಿಲ್ಲ, ಆಹಾರ ನಿಮ್ ಪದ್ಧತಿ ಚೆನ್ನಾಗಿಲ್ಲ, ನಿಮ್ಮ ಮೈ ಒಳಗೆ ಮೊದ್ಲಾಗಿಂತ ಪೊಟ್ಯಾಷಿಯಂ ಲೆವೆಲ್ ಕಡಿಮೆ ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ನೀವು ಎಲ್ಲರ ಹಾಸ್ಪಿಟಲ್ನೇ ಅಡ್ಮಿಟ್ ಆಗಿರಪ್ಪ, ಎದ್ರ ಸಂಬಂಧರ ಆಗಿರ್ಬೋದು, ಅಲ್ಲಿ ನಿಮ್ ಟ್ರೀಟ್ಮೆಂಟ್ ನಡೀತಾ ಇದೆ, ಟ್ರೀಟ್ಮೆಂಟ್ ನಡೀತಾ ನಿಮ್ಮ ಮೈ ಒಳಗ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಸಮಸ್ಯೆ ಆಗೈತಂದ್ರ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲ ನೀವು ಬಹಳ ಜಾಸ್ತಿ ವಾಂತಿ ಮಾಡ್ಕೊಳಕ್ ಕುಂತೀರಿ, ಬಹಳ ವಿಪರೀತ ವಾಂತಿ ಮಾಡ್ಕೊಳಂತೀರಿ, ನಿಮ್ಗೆ ಬೇದಿ ಬಹಳ ಜಾಸ್ತಿ ಆಗ್ತಾ ಇದೆ ಅಂದ್ರ, ಇದು ಇಬ್ಬರು ಸಂಬಂಧ ನಿಮ್ಗೆ ಕಿಡ್ನಿ ಸಮಸ್ಯೆ ಆಗೈತೆ ಅಂದ್ರ ಆ ಟೈಮ್ನಾಗ ಕೂಡ ಇದನ್ನ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಈ ಸಿರಪ್ ಅನ್ನು ಬರೆದು ಕೊಡಬಹುದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಬನ್ನಿ ತಿಳ್ಕೊಂಡ ಈ ಸಿರಪ್ ಡೋಸೇಜ್ ಬಗ್ಗೆ. ಸೊ ಡೋಸೇಜ್ ನೋಡ್ರಿ, ಈ ಸಿರಪ್ ಫಿಕ್ಸ್ ಇರಂಗಿಲ್ಲ. ಈಗ ನೋಡ್ರಿ ಅಡಲ್ಟ್ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಡಲ್ಟ್ ಅಂದ್ರೆ ಯಾರ ವಯಸ್ಸು 18 ಮೇಲಿದೆ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ಇನಿಷಿಯಲ್ ಡೋಸ್ ಏನಿರ್ತೈತಪ್ಪ ಅಂದ್ರ 40 to 100 MEQ ಪರ್ ಡೇ ಇರ್ತೈತ್ರಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ 2 ಡಿವೈಡೆಡ್ ಡೋಸ್ ನ ಡಾಕ್ಟರ್ ಕೊಡ್ತಾರ್ರಿ. ಸೊ 40 MEQ ಪ್ರತಿ ಡೋಸ್, ಸಿಂಗಲ್ ಡೋಸ್ ಲಿಮಿಟ್ ಇರ್ತೈತ್ರಿ. ಮ್ಯಾಕ್ಸಿಮಮ್ 200 MEQ ಮಟ್ಟ ಕೊಡಬಹುದು. ಸೊ ಈಗ ಇದನ್ನ ಸಾಮಾನ್ಯ ಸರಳ ಭಾಷೆದಾಗ ನಾನು ನಿಮ್ಗೆ ಹೇಳ್ಬೇಕಂದ್ರ, ಸಿರಪ್ ಪಾಟ್ಕ್ಲೋರ್ 30 ml ಬೆಳಿಗ್ಗೆ, 30 ml ಮಧ್ಯಾಹ್ನ, 30 ml ರಾತ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ತಗೊಳ್ಳಿಕ್ಕೆ ಹೇಳ್ತಾರೆ. ಮತ್ತೆ ಈ ಸಿರಪ್ ಊಟ ಆದ್ಮೇಲೆ 1 ಗ್ಲಾಸ್ ನಾರ್ಮಲ್ ನೀರು ಇಲ್ಲ ಉಗುರು ಬೆಚ್ಚ ನೀರನ್ನ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ 15 ml ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಕೆಲವೊಂದಿಷ್ಟು ಕಂಡೀಷನ್ 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ, ಊಟ ಆದ ನಂತರ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರ್ರಿ. ಈಗ ಇದ್ರದ್ದು ಪಿಡಿಯಾಟ್ರಿಕ್ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಹುಟ್ಟದಾಗಿನ ಸುಟ್ಟು ನಿಮ್ ವಯಸ್ಸು 16ನೇ ವರ್ಷ ಮಟ್ಟ ಇದೆ, ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವ್ರಿಗೆ ಇದ್ರ ಡೋಸೇಜ್ ಏನಪ್ಪಾ ಅಂದ್ರ 2-4 MEQ, 2 to 4 MEQ per kg ಪರ್ ಡೇ ಇರ್ತೈತ್ರಿ. ಇದನ್ನ ಡಿವೈಡ್ ಮಾಡಿ ಡಾಕ್ಟರ್ ಡೋಸ್ ಕ್ಯಾಲ್ಕುಲೇಟ್ ಮಾಡ್ತಾರ. ಲಿಮಿಟ್ ಡೋಸ್ 40 MEQ ಪರ್ ಡೋಸ್ ಮಟ್ಟ ಲಿಮಿಟ್ ಇರ್ತೈತಿ. ಮ್ಯಾಕ್ಸಿಮಮ್ 100 MEQ ಪರ್ ಡೇ ಕೊಡಬಹುದ್ರಿ. ಸರಳ ಭಾಷೆದಾಗ ಹೇಳ್ಬೇಕಂದ್ರ 15 ml ಬೆಳಿಗ್ಗೆ, 15 ml ಮಧ್ಯಾಹ್ನ, 15 ml ರಾತ್ರಿ, ಊಟ ಆದ ನಂತರ ಉಗುರು ಬೆಚ್ಚ ನೀರು ಇಲ್ಲ ನಾರ್ಮಲ್ ನೀರ್ ಜೊತೆ ಮಿಕ್ಸ್ ಮಾಡಿ ತಗೊಳ್ಳಿಕ್ಕೆ ಹೇಳ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ, ಊಟ ಆದ ನಂತರ 1 ಗ್ಲಾಸ್ ಉಗುರು ಬೆಚ್ಚ ನೀರು ಇಲ್ಲ ನಾರ್ಮಲ್ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿಕ್ಕೆ ಹೇಳಿರ್ತಾರ್ರಿ.
ಇದು ಆತು ಇನಿಷಿಯಲ್ ಡೋಸೇಜ್ ಬಗ್ಗೆ. ಇಲ್ಲ ನಿಮ್ಗೆ ಡಾಕ್ಟರ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳಕ್ ಹೇಳಂತಾರಂದ್ರ, ಇಲ್ಲ ಮೇಂಟೆನೆನ್ಸ್ ಪ್ರೊಫೈಲಾಕ್ಸಿಸ್ ಟ್ರೀಟ್ಮೆಂಟ್ ನಿಮ್ಗೆ ನಡೀತಾ ಇದೆ ಅಂದ್ರೆ ಅಂತ ಕಂಡೀಷನ್ ಇದ್ರ ಡೋಸೇಜ್ ಚೇಂಜ್ ಆಗುತ್ತೆ. ಅಲ್ಲಿ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಯಾರು ವಯಸ್ಸು 18 ಮೇಲೆ ಇದೆ, ಪುರುಷರಾಗಿರ್ಬೋದು ಮಹಿಳಾ ಆಗಿರ್ಬೋದು, ಅಲ್ಲಿ 20 MEQ ಪರ್ ಡೇ ಮಟ್ಟ ಡೋಸ್ ಆಗುತ್ತೆ. ಅಂದ್ರೆ 7.5 ml ಬೆಳಿಗ್ಗೆ, 7.5 ml ರಾತ್ರಿ, ಊಟ ಆದ ನಂತರ 1 ಗ್ಲಾಸ್ ನಾರ್ಮಲ್ ನೀರು ಇಲ್ಲ ಉಗುರು ಬೆಚ್ಚ ಜೊತೆ ಮಿಕ್ಸ್ ಮಾಡ್ಕೊಳಿಕ್ಕೆ ತೊಗೊಳಕ್ ಡಾಕ್ಟರ್ ನಿಮ್ಗೆ ಹೇಳಿರ್ತಾರೆ. ಈಗ ಇದ್ರಾಗ ಪಿಡಿಯಾಟ್ರಿಕ್ ಡೋಸ್ ಬಗ್ಗೆ ಹೇಳ್ಬೇಕಂತ ನೋಡ್ರಿ, 1 MEQ ಪರ್ kg ಪರ್ ಡೇ ಈ ರೀತಿ ತೊಗೊಳಕ್ ಹೇಳಿರ್ತಾರೆ. ಆದ್ರೆ ಮ್ಯಾಕ್ಸಿಮಮ್ 3 MEQ ಪರ್ kg ಪರ್ ಡೇ ಮಟ್ಟ ತಗೋಬಹುದ್ರಿ. ಇದಕ್ಕಿಂತ ಜಾಸ್ತಿ ಎಕ್ಸೀಡ್ ಮಾಡಂಗಿಲ್ಲ. ಇದನ್ನ ನಿಮ್ ಟ್ರೀಟಿಂಗ್ ಡಾಕ್ಟರ್ ಕ್ಯಾಲ್ಕುಲೇಟ್ ಮಾಡಿ ಯಾವ ML ನಿಮ್ಗೆ ತೊಗೊಳಕ್ ಎಷ್ಟು ML ನಿಮ್ಗೆ ತೊಗೊಳಕ್ ಹೇಳಂತಾರ ಆ ಪ್ರಮಾಣದಾಗ ನೀವು ಇದನ್ನ ಸೇವನೆ ಮಾಡಬಹುದು. ಸೊ ಈ ರೀತಿ ಇದ್ರ ಡೋಸೇಜ್ ಏನಿದೆ ಡಾಕ್ಟರ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಹೇಳ್ತಾರ್ರಿ. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟು ದಿನದ ಮಟ್ಟ ನೀವು ಇದು ಸಿರಪ್ ಅನ್ನು ಸೇವನೆ ಮಾಡಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ಗೆ ಹಿಸ್ಟ್ರಿ ತಗೊಂತಾನ, ನಿಮ್ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾನೆ, ನಿಮ್ ಬಾಡಿ ಕಂಡೀಷನ್ ನೋಡ್ತಾನ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾನ, ಮತ್ತೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ನಿಮ್ಗೆ ಇದನ್ನ ಸಿರಪ್ ಬರ್ದು ಕೊಡೋಂತಾರ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಸೇವನೆ ಮಾಡ್ಲಿಕ್ಕೆ ಹೇಳಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಸಿರಪ್ ಪಾಟ್ಕ್ಲೋರ್ ಏನಿದೆ ಯಾವ ರೀತಿ ಇದು ಕೆಲಸ ಮಾಡುತ್ತಪ್ಪ ಅಂದ್ರ. ಸೊ ಈಗ ನೋಡ್ರಿ, ನಿಮ್ ಮೈಯಾಗ ಪೊಟ್ಯಾಷಿಯಂ ಲೆವೆಲ್ ಕಡಿಮೆ ಆಗ್ಯಾವಂದ್ರ ಅದನ್ನ ಇದು ರೀಸ್ಟೋರ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ಸರಳ ಭಾಷೆ ತಿಳಿಸ್ಬೇಕಂದ್ರೆ, ನಿಮ್ ಕಡೆ ನೀರಿನ ಬಾಟ್ಲಿ ಐತೆ, ಅದ್ರ ನೀರ್ ಖಾಲಿ ಆಗಿದೆ, ಮತ್ತೆ ನೀವು ಅದನ್ನ ಹೆಂಗ್ ತುಂಬ್ಕೊಂತೀರಿ ನೋಡ್ರಿ, ಅದೇ ರೀತಿ ನಿಮ್ಮ ಮೈಯ ಪೊಟ್ಯಾಷಿಯಂ ಲೆವೆಲ್ ಖಾಲಿ ಆದ್ರೆ ಇದನ್ನ ನೀವು ಕುಡಿದ್ರೆ ಪೊಟ್ಯಾಷಿಯಂ ಲೆವೆಲ್ ಮತ್ತೆ ಬರಾಬರಿ ಆಗ್ತಾವ್ರಿ. ಈಗ ಪೊಟ್ಯಾಷಿಯಂ ಲೆವೆಲ್ ನಿಮ್ಮ ಮೈ ಒಳಗೆ ಬರಾಬರಿ ಆತಂದ್ರ ಪೊಟ್ಯಾಷಿಯಂ ಸಂಬಂಧಿತ ಏನ್ ಕೆಲಸ ಇರ್ತಾವ ನೋಡ್ರಿ, ಅದು ನಿಮ್ದು ಹಾರ್ಟ್ ಫಂಕ್ಷನ್ಸ್ ಆಗಿರ್ಬೋದು, ಮೂಳೆ ಫಂಕ್ಷನ್ಸ್ ಆಗಿರ್ಬೋದು, ಮಸಲ್ ಫಂಕ್ಷನ್ಸ್ ಆಗಿರ್ಬೋದು, ಕಿಡ್ನಿ ಫಂಕ್ಷನ್ಸ್ ಆಗಿರ್ಬೋದು, ನರ್ವ್ಸ್ ಫಂಕ್ಷನ್ಸ್ ಆಗಿರ್ಬೋದು, ಅವು ಎಲ್ಲ ಯಾವ ರೀತಿ ನಡಿಬೇಕು ಆ ರೀತಿ ನಡಿಯಂಗ್ ಕೆಲಸ ಮಾಡ್ಕೊಡ್ತೈತ್ರಿ. ಈ ಸಿರಪ್ ನೀವೇನಾರ ಉಪಯೋಗ ಮಾಡಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಆಗ್ಬೋದು. ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಪ್ರತಿಯೊಬ್ಬರು ಯಾರ್ಯಾರು ಇದನ್ನ ತೊಗೊಂತಾರೆ ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು, ನಿಮ್ಗೆ ವಾಂತಿ ಬಂದಂಗೆ ಆಗ್ಬೋದು, ನೀವು ವಾಂತಿ ಮಾಡ್ಕೊಳಿಕ್ ಸ್ಟಾರ್ಟ್ ಮಾಡ್ತೀರಿ, ವಿಪರೀತ ಹೊಟ್ಟೆ ನೋವು ಆಗೋದು, ಹೊಟ್ಟೆ ಡಿಸ್ಕಂಫರ್ಟ್ ಆಗೋದು, ಹೊಟ್ಟೆ ಗ್ಯಾಸ್ ಆಗೋದು, ಹೊಟ್ಟೆ ನಿಭಾರ ಅನ್ಸೋದು, ಇಲ್ಲ ನಿಮ್ಗೆ ಬೇದಿ ಚಾಲು ಆಗೋದು, ಇವೆಲ್ಲ ಸಮಸ್ಯೆ ಆಗ್ಬೋದ್ರಿ. ಈಗ ಮಾತಾಡೋಣ ಈ ಸಿರಪ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಅಂದ್ರೆ ಯಾರು ಈ ಸಿರಪ್ ಅನ್ನು ಬಳಸ್ಲಿಕ್ಕೆ ಹೋಗ್ಬಾರ್ದು. ಗರ್ಭವತಿ ತಾಯಿಯಾರು ಈ ಸಿರಪ್ ತಗೋಬಾರ್ದ್ರಿ. ಮತ್ತೆ ಯಾವ ತಾಯಿಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ಅವ್ರು ಇದನ್ನ ತಗೊಳಿಕ್ ಹೋಗ್ಬಾರ್ದು. ನಿಮ್ಗೇನಾರ ಕಿಡ್ನಿ ಸಮಸ್ಯೆ ಐತಂದ್ರೆ ಡಾಕ್ಟರ್ ನಿಮ್ಗೆ ತಗೊಳಕ್ ಹೇಳ್ಯಾರಂದ್ರೆ ಮಾತ್ರ ತೋರಿ, ಇಲ್ಲ ಅಂತ ತಗೊಳಕ್ ಹೋಗ್ಬಿಡ್ರಿ. ಲಿವರ್ ಪೇಷಂಟ್ಸ್ ಇದನ್ನ ತಗೊಳಕ್ ಹೋಗ್ಬಿಡ್ದು. ನಿಮ್ ವಯಸ್ಸು 65 ಮೇಲೆ ಐತ ನೀವು ತಗೊಳಕ್ ಹೋಗ್ಬಿಡ್ರಿ. ಇಲ್ಲ ನಿಮ್ ಹೊಟ್ಟಿ ಒಳಗೆ ಹುಣ್ಣಾಗ್ಯಾವ, ಅಲ್ಸರ್ಸ್ ಆಗ್ಯಾವಂದ್ರ ಡಾಕ್ಟರ್ ನಿಮ್ಗೆ ತಗೊಳಕ್ ಹೇಳಿದ್ರೆ ಮಾತ್ರ ತೋರಿ, ಇಲ್ಲ ಅಂತ ತಗೊಳಕ್ ಹೋಗ್ಬಿಡ್ರಿ. ಅಲ್ಸರ್ಸ್ ಆಗ್ಯಾವಂದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಕೊಟ್ರಂದ್ರ ಅದ್ರ ಜೊತೆಗೆ ಒಂದು ರೆಸ್ಟ್ರಿಕ್ಟೆಡ್ ಡೈಟ್ ಹೇಳ್ಕೊಡ್ತಾರ್ರಿ, ಅದನ್ನ ಫಾಲೋ ಕೂಡ ನೀವು ಮಾಡ್ಬೇಕಾಗ್ತೈತಿ. ಇಲ್ಲ ಸುಮ್ನೆ ಬಳಸಕ್ ಹೋಗ್ಬಿಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಇದು ನೋಡ್ರಿ ನಿಮ್ಗೆ 67 ರೂಪಾಯಿ, 67 ರೂಪೀಸ್ನಾಗ 200 ml ಬಾಟಲ್ ಸಿಗ್ತೈತ್ರಿ ಪಾಟ್ಕ್ಲೋರ್ ಸಿರಪ್. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರಿಗೂ ತಿಳಿಸಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾರು ಡಾಕ್ಟರ್ ಸೂಪರ್ವಿಷನ್ ಆಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.